ಹಾಯ್ ಎವ್ರಿವನ್, ವೆಲ್ಕಮ್ ಟು ಎವ್ರಿಡೇ ಲೈಫ್ ಲಾಗ್ ಚಾನಲ್. ನಾನು ಫೆಸ್ಟಿವಲ್ಗೆ ಅಂತ ಸ್ವಲ್ಪ ಪರ್ಚೇಸ್ ಅನ್ನ ಮಾಡಿದೆ. ಸೊ ಏನೆಲ್ಲ ಫೆಸ್ಟಿವಲ್ಗೆ ಅಂತ, ದಿವಾಳಿ ಫೆಸ್ಟಿವಲ್ಗೆ ಅಂತ ಏನೇನೆಲ್ಲ ಪರ್ಚೇಸ್ ಅನ್ನ ಮಾಡಿದ್ದೀನಿ ಅಂತ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ನೋಡಿ, ದಿಸ್ ಇಸ್ ಮೈ ದಿವಾಳಿ ಫೆಸ್ಟಿವಲ್ ಬ್ಯಾಗ್. ನೋಡೋಣ ಏನೇನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅಂತ. ಫಸ್ಟ್ ನಾನ್ ತೋರಿಸ್ತಾ ಇರೋದು ದಿಸ್ ಒನ್ ಬ್ಯಾಗ್. ಕ್ಯೂಟ್ ಆಗಿದೆ ಅಲ್ವಾ? ಸೊ ನನಗಂತೂ ತುಂಬಾ ಇಷ್ಟ ಆಯ್ತು ಈ ಬ್ಯಾಗು. ಸೊ ಹಾಗಾಗಿ ನಾನು ಈ ಬ್ಯಾಗ್ ಅನ್ನು ಪರ್ಚೇಸ್ ಮಾಡಿದೆ. ಲಾಂಗ್ ಆಗಿ ಯೂಸ್ ಮಾಡ್ಕೋಬಹುದು ಅಥವಾ ಶಾರ್ಟ್ ಆಗಿ ಹಾಕೊಳ್ತೀರಾ ಅಂತಂದ್ರೆ ಶಾರ್ಟ್ ಆಗಿ ಯೂಸ್ ಮಾಡ್ಕೋಬಹುದು, ಇಲ್ಲ ಇದೇ ತರ ಕೈಯಲ್ಲಿ ಹಿಡ್ಕೋಬಹುದು. ಸಖತ್ತಾಗಿದೆ ಈ ಬ್ಯಾಗು. ಚಿಕ್ಕದೊಂದು ಪೌಚ್ ಕೊಟ್ಟಿದ್ದಾರೆ. ಸೊ ನೀವು ಏನಾದ್ರೂ ಚಿಕ್ಕದಾಗಿ ಕಾರ್ಡ್ ಗೀಡ್ ಏನಾದ್ರೂ ಕ್ಯಾರಿ ಮಾಡ್ಕೋಬಹುದು. ಸಖತ್ತಾಗಿದೆ ನೋಡಿ. ಸೊ ಇದು ನಾನು ಶಾಪ್ ಅಲ್ಲೇ ಪರ್ಚೇಸ್ ಮಾಡಿದ್ದು. ಇದು ರಾಜಾಜಿನಗರದಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಸಖತ್ತಾಗಿದೆ ಅದು. ಸೊ ಇದನ್ನ ಪರ್ಚೇಸ್ ಮಾಡಿದ್ದು. ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಒನ್, ದಿಸ್ ಇಸ್ ಮೈ ಫೇವ್ರೆಟ್ ಶೂ. ಕಲರ್ ನನಗಿದು ನನ್ನ ಫೇವ್ರೆಟ್ ಕಲರ್. ಆಕ್ಚುಲಿ ಲೈಟ್ ಪಿಂಕ್ ನಾನು ಬಹಳ ಲೈಕ್ ಮಾಡ್ತೀನಿ. ಇದು ಲೈಟ್ ಪಿಂಕ್ ಅಲ್ಲ, ಒಂಥರ ಕಲರ್ ಇದೆ ಇದು, ಬಟ್ ನನಗೆ ಇಷ್ಟ ಆಯ್ತು. ಸೊ ಇದನ್ನು ಕೂಡ ನಾನು ಶಾಪ್ ಅಲ್ಲೇ ಪರ್ಚೇಸ್ ಮಾಡಿದ್ದೆ. ಪಿಂಕ್ ಇದು ಕೂಡ 500 and ಸಮಥಿಂಗ್ ಇದೆ ಅಮೌಂಟ್. ಸೊ ಇದು ಆದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ದಿವಾಳಿ ಫೆಸ್ಟಿವಲ್ಗೆ ಅಂತ ಆಕಾಶ್ ಪುಟ್ಟಿ. ಎಸ್, ಆಕಾಶ್ ಪುಟ್ಟಿ ಅಂತ ಹೇಳುತ್ತೆ. ಆಕಾಶ್ ಪುಟ್ಟಿ ಇದನ್ನ ನಾನು ದಿವಾಳಿ ಫೆಸ್ಟಿವಲ್ಗೆ ಅಂತ ಪರ್ಚೇಸ್ ಮಾಡಿದೆ. ನೋಡ್ತಾ ಇರ್ಬೋದು, ಕಲರ್ ಅಂತೂ ಸಖತ್ತಾಗಿದೆ. ನನಗೆ ಅಂತೂ ತುಂಬಾ ಇಷ್ಟ. ಇದು ಯಾವ ತರ ಅಂದ್ರೆ ಈ ತರ ಇದನ್ನು ಕೂಡ ನಾನು ರಾಜಾಜಿನಗರದಲ್ಲಿ ಪರ್ಚೇಸ್ ಮಾಡಿದ್ದು. ಇದನ್ನ ಬ್ಯಾಂಗಲ್ ಸ್ಟೋರ್ ಅಂತ, ಅಲ್ಲಿ ನನಗೆ ಫೆಸ್ಟಿವಲ್ ಇದು ಚೆನ್ನಾಗಿತ್ತು. ನೋಡಿದ ತಕ್ಷಣನೇ ಲೈಕ್ ಆಯ್ತು. ತುಂಬಾ ವೆರೈಟಿ ಇತ್ತು, ಬಟ್ ನನಗೆ ಇದು ನೋಡಿದ ತಕ್ಷಣ ಲೈಕ್ ಆಗಿದ್ರಿಂದ ನಾನು ಇದನ್ನ ಪರ್ಚೇಸ್ ಮಾಡಿದೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಕ್ ಗ್ರೌಂಡ್ ಅಂದ್ರೆ ಬ್ಯಾಕ್ ಸೈಡ್ ಹಾಕ್ತಾರಲ್ಲ, ಇದೇ ತರ ಡಿಸೈನ್ ಬಂದಿದೆ. ಈ ತರ ಕೊಟ್ಟಿದ್ದಾರೆ ನೋಡಿ. ಈ ತರ ಇದು ಬ್ಯಾಕ್ ಗ್ರೌಂಡ್ ಅಂತ ಪರ್ಚೇಸ್ ಮಾಡಿದೆ ಫೆಸ್ಟಿವಲ್ಗೆ ಅಂತ. ದಿವಾಳಿ ಫೆಸ್ಟಿವಲ್ಗೆ ಈ ತರ ಬ್ಯಾಕ್ ಗ್ರೌಂಡ್ ಅಂತ ಪರ್ಚೇಸ್ ಮಾಡಿದೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನೇನೆಲ್ಲ ಪರ್ಚೇಸ್ ಮಾಡಿದ್ದೀನಿ ನೋಡೋಣ. ಕ್ಲಾತ್ ನಾನು ಇದನ್ನ ಎಲ್ಲಿ ಪರ್ಚೇಸ್ ಮಾಡಿದೆ ಅಂದ್ರೆ, ಯಾವ್ದಾದ್ರು ಒಂದು ವಿಡಿಯೋದಲ್ಲಿ ವೇರ್ ಮಾಡಿ ತೋರಿಸ್ತೀನಿ. ಇದನ್ನ ನಾನು ಎಲ್ಲಿ ಪರ್ಚೇಸ್ ಮಾಡಿದೆ ಅಂದ್ರೆ ಓಮ್ ಕಲೆಕ್ಷನ್ ಅಂತ ಪೀಣ್ಯ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದೆ. ಸೊ ಅಲ್ಲಿ ನಾನು ಪರ್ಚೇಸ್ ಮಾಡಿದೆ. ಇದನ್ನ ಎಷ್ಟಿರ್ಬೋದು ಪ್ರೈಸ್ ಮಾತ್ರ ನೀವು ಬಿಲೀವ್ ಕೂಡ ಮಾಡಲ್ಲ. ಜಸ್ಟ್ 150 ಸಮಥಿಂಗ್ ಇದೆ. ಎಕ್ಸಾಕ್ಟ್ ನನ್ನ ಪ್ರೈಸ್ ನೆನಪಿಲ್ಲ. ಸೊ ಹಾಗಾಗಿ 150 ಅನ್ಸುತ್ತೆ ಐ ಥಿಂಕ್. ಬಟ್ ನೋಡಿ, ಇಷ್ಟೇ ಇದೆ ಪ್ರೈಸು. ಸಖತ್ತಾಗಿದೆ. ನನಗಂತೂ ತುಂಬಾ ಇಷ್ಟ ಆಯ್ತು. ಆಮೇಲೆ ನೆಕ್ಸ್ಟ್ ಒಂದ್ ಬಂದ್ಬಿಟ್ಟು ನಾನು ಪ್ಯಾಂಟ್, ಈ ತರ ಪ್ಯಾಂಟ್, ಇದನ್ನ ಪರ್ಚೇಸ್ ಎಲ್ಲ ಮಾಡಿದೆ. ಇದು ಕೂಡ ಓಮ್ ಕಲೆಕ್ಷನ್ ಅಲ್ಲೇ ಪರ್ಚೇಸ್ ಮಾಡಿದ್ದು. ನಾನು ಪೀಣ್ಯದಲ್ಲಿ ಸೆಕೆಂಡ್ ಸ್ಟೇಜ್ ಇದೆ, ಅಲ್ಲಿ ಪೀಣ್ಯದಲ್ಲೇ ಪರ್ಚೇಸ್ ಮಾಡಿದ್ದು. ಇದು ಜಸ್ಟ್ ಬಂದ್ಬಿಟ್ಟು 300 rupees, ಅಂದ್ರೆ 299 ಇದ್ರಲ್ಲೇ ಕೊಟ್ಟಿದ್ದಾರೆ. 299 ಅಂದ್ರೆ 300 rupees. ಇದನ್ನ ನಾನು ಅಲ್ಲೇ ಪರ್ಚೇಸ್ ಮಾಡಿದ್ದು, ಪೀಣ್ಯ ಸೆಕೆಂಡ್ ಸ್ಟೇಜ್ ಅಲ್ಲಿ. ಸೊ ಇದು ಫಾಸ್ಟ್ ಆಗ್ತಿದೆ ಅನ್ಸುತ್ತೆ. ಸೊ ಇದನ್ನು ಕೂಡ ಅಲ್ಲೇ ನಾನು ಪರ್ಚೇಸ್ ಮಾಡಿದ್ದು. ಸೊ ಫೆಸ್ಟಿವಲ್ಗೆ ತುಂಬಾ ವೆರೈಟೀಸ್ ಗಳೆಲ್ಲ ತುಂಬಾ ಇದಾವೆ. ಅಂದ್ರೆ ದಸರಾ ಟೈಮ್ನಲ್ಲೇ ತುಂಬಾ ಖಾಲಿ ಆಗಿದೆ. ಅಲ್ಲಿ ತುಂಬಾ ಬ್ರಾಂಡ್ ಒಳ್ಳೆ ಕ್ವಾಲಿಟಿ ಬಟ್ಟೆಗೆ ಸಿಗುತ್ತೆ. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಹೋದಾಗ ಪೀಣ್ಯದೇ ಸೆಕೆಂಡ್ ಸ್ಟೇಜ್ ಅಲ್ಲಿ ಇರೋದು, ಅದು ಓಮ್ ಕಲೆಕ್ಷನ್ ಅಲ್ಲಿ ವಿಡಿಯೋ ಮಾಡ್ತೀನಿ. ಅಲ್ಲಿ ಇವಾಗ ದಸರಾ ಫೆಸ್ಟಿವಲ್ ಅಂತ ಹೇಳಿ ತುಂಬಾ ಕಲೆಕ್ಷನ್ಸ್ ಆಲ್ರೆಡಿ ಖಾಲಿ ಆಗ್ಬಿಟ್ಟಿತ್ತು. ಸೊ ಹಾಗಾಗಿ ನಮ್ಗೆ ಅಷ್ಟು ಕಲೆಕ್ಷನ್ಸ್ ಅಂತ ಇರ್ಲಿಲ್ಲ. ಸೊ ಹಾಗಾಗಿ ನಾನು ಜಾಸ್ತಿ ಪರ್ಚೇಸ್ ಮಾಡ್ಲಿಲ್ಲ. ಆಮೇಲೆ ಇದು ಲಿಪ್ಸ್ಟಿಕ್, ಇದನ್ನ ನಾನು ಎಲ್ಲಿ ಪರ್ಚೇಸ್ ಮಾಡಿದೆ ಅಂದ್ರೆ ಜೂಡಿಯೋ. ಸೊ ಇಲ್ಲೇ ನೇಮ್ ಕೊಟ್ಟಿದ್ದಾರೆ ನೋಡಿ, ಜೂಡಿಯೋದಲ್ಲಿ ಇವಾಗಂತೂ ದಿವಾಳಿ ಫೆಸ್ಟಿವಲ್ಗೆ ಅಂತಾನೆ ಸಖತ್ತಾಗಿರೋ ಡ್ರೆಸ್ಸಸ್ ಆಗಿರ್ಬೋದು, ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಅಂತ ಬಂದಿದೆ. ಇದು ನನಗೆ ಇಷ್ಟ ಆಯ್ತು. ನನಗೆ ಬ್ರೌನ್ ಶೇಡ್ಸ್ ಆಲ್ಮೋಸ್ಟ್ ನಾನು ತುಂಬಾ ಲೈಕ್ ಮಾಡ್ತೀನಿ. ಸೊ ಹಾಗಾಗಿ ನನಗೆ ಇಷ್ಟ ಆಯ್ತು. ಈ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 199ಗೆ 3 ಪೀಸಸ್ ಏನೋ ಬಂದಿದೆ. ಲೈಕ್ ನನ್ಗಂತೂ ತುಂಬಾ ಸಖತ್ತಾಗಿ ಇಷ್ಟ ಆಗಿದೆ. ಈ ಕಲರ್ಸ್ ಎಲ್ಲ ಯಾವ ತರ ಕಾಣಿಸುತ್ತೆ ಅಂತ ಒಂದೊಂದಾಗಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ, ಲಿಪ್ಸ್ಟಿಕ್ ಕಲರ್ಸ್ನೆಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಮತ್ತೆ ಏನು ಪರ್ಚೇಸ್ ಮಾಡಿದೀನಿ ಅಂದ್ರೆ ಈ ಲಿಪ್ಸ್ಟಿಕ್ಸ್ ಕಲೆಕ್ಷನ್ಸ್ ಎಷ್ಟಿದ್ರು ನನ್ಗೆ ಸಾಕಾಗಲ್ಲ. ಸೊ ನನಗಂತೂ ತುಂಬಾ ನನ್ ಲಿಪ್ಸ್ಟಿಕ್ ಅಂದ್ರೆ ತುಂಬಾ ಲೈಕ್ ಮಾಡ್ತೀನಿ. ಸೊ ಹಾಗಾಗಿ ನಾನು ತುಂಬಾ ಕಲೆಕ್ಷನ್ಸ್ ಎಷ್ಟಿದ್ರು, ನಾನು ಎಷ್ಟು ಕೊಡ್ಸಿದ್ರು ಕೂಡ ನನಗಂತೂ ಲಿಪ್ಸ್ಟಿಕ್ ಎಷ್ಟು ತಗೊಂಡ್ರು ಕೂಡ ನನಗೆ ಸಾಕನ್ಸಲ್ಲ. ನಾನು ತುಂಬಾ ಲಿಪ್ಸ್ಟಿಕ್ ಅಂದ್ರೆ ತುಂಬಾ ಲೈಕ್ ಮಾಡ್ತೀನಿ. ಇದು ಕೂಡ ಪ್ರೈಸ್ 199. ಇದು ಕೂಡ ನಾನು ಜೂಡಿಯೋದಲ್ಲೇ ಪರ್ಚೇಸ್ ಮಾಡಿದ್ದು.
ಆಮೇಲೆ ನೆಕ್ಸ್ಟ್ ಬಿಟ್ಗಳ ಮೇಕಪ್ ರಿಮೂವರ್ ಅನ್ನ ಪರ್ಚೇಸ್ ಮಾಡಿದೆ. ಇದು ಪ್ರೈಸ್ ಬಂದ್ಬಿಟ್ಟು 89 rupees. ಇದನ್ನ ಪರ್ಚೇಸ್ ಮಾಡಿದೆ. ಆಮೇಲೆ ನೆಕ್ಸ್ಟ್ ಫೈನಲಿ ಲಾಸ್ಟ್ ನೈಲ್ ರಿಮೂವರ್ದು ಸ್ಟ್ರಾಬೆರಿ ನೈಲ್ ರಿಮೂವರ್ ಅನ್ನ ಪರ್ಚೇಸ್ ಮಾಡಿದೆ. ಸೊ ಇದು ಕೂಡ ಅಷ್ಟೇ 99 rupees. ಇದು ಕೂಡ 99 rupees ಸ್ಟ್ರಾಬೆರಿದು. ಇದನ್ನು ಕೂಡ ನಾನು ಪರ್ಚೇಸ್ ಮಾಡಿದೆ. ಸೊ ಇಷ್ಟು ನಾನು ದಿವಾಲಿ ಕಲೆಕ್ಷನ್ಸ್ ಅಂತ ಹೇಳಿ ಇಷ್ಟು ಪರ್ಚೇಸ್ ಮಾಡಿದೀನಿ. ಇನ್ನು ತುಂಬಾ ವೆರೈಟೀಸ್ ಇದೆ. ಸೊ ಅದನ್ನೆಲ್ಲ ಇವಾಗ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ. ಸೊ ಹಾಗಾಗಿ ಇಷ್ಟೇ ತೋರಿಸ್ತಾ ಇದ್ದೀನಿ. ಸೊ ಇದರಲ್ಲಿ ಇಷ್ಟು ನೆಕ್ಸ್ಟ್ ನಾನು ದಿವಾಲಿ ಫೆಸ್ಟಿವಲ್ ಅಂತ ಪರ್ಚೇಸ್ ಮಾಡಿದ್ದು. ಸೊ ಇದು ದಿವಾಳಿಗೆ ಅಂತ ಅಲ್ಲ, ಇದು ದಿವಾಳಿಗೆ ಪರ್ಚೇಸ್ ಮಾಡಿದ್ದಲ್ಲ, ಇದು ಸುಮ್ಮನೆ ನಾರ್ಮಲ್ ಆಗಿ ಪರ್ಚೇಸ್ ಮಾಡಿರೋದು. ಇಷ್ಟು ಏನ್ ಮಿಕ್ಕಿದ್ದೆಲ್ಲ ಐಟಮ್ಸ್, ಆಮೇಲೆ ಲೈಟಿಂಗ್ಸ್ ಆಗಿರ್ಬೋದು, ಆಮೇಲೆ ತುಂಬಾ ಏನೇನೋ ಪರ್ಚೇಸ್ ಮಾಡಿದೀನಿ. ಸೊ ಅದೆಲ್ಲ ಬೇಡ ಅಂತ ಇಷ್ಟೇ ಇರ್ಲಿ ಅಂತ ತೋರಿಸಿದ್ದು. ಎಸ್ಕೇಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಇಲ್ಲಿ ಏನೇನೆಲ್ಲ ತಗೊಂಡಿದೀನಿ ಅಂತ ತೋರಿಸ್ತೀನಿ. ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಳ್ಳೊಳ್ಳೆ ವಿಡಿಯೋಸ್ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಬಾಯ್.